ಅಂತ ಈ ಒಂದು ವಾರಂಟಿಗಳಿಂದ ಗ್ಯಾರಂಟಿಗಳಿಂದ ಅನ್ನುವಂಥ ಮಾತು ಸಹಿತ ಚರ್ಚೆ ಆಗಲಿಕ್ಕಿತ್ತವ. ಹೀಗಾಗಿ ಇಲ್ಲಿ ಕೊನೆದ ಹೇಳೋದು ಇಷ್ಟ, ರಾಹುಲ್ ಗಾಂಧಿಯವರು ಈ ಮೂಮೆಂಟನ್ನು, ಕಾಕ್ರೋಚ್ ಮೂಮೆಂಟನ್ನು ತಮ್ಮ ಮುಂದಿನ ರಾಜ್ಯಕ್ಕೆ ಬಳಸ್ಕೋಬೋದಾ ಅನ್ನುವಂಥ ಒಂದು, ಮತ್ತು ಇವತ್ತು ಇವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಯುವಕರಿಗೆ ಅದೇನಾದರೂ ಶಕ್ತಿ ಇವತ್ತು ಉಳಿದಿರೋ ವಿರೋಧ ಪಕ್ಷಗಳಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಮತಾ ಬ್ಯಾನರ್ಜಿ ಅವ್ರ ಮನೆ ಸುದ್ದಿದ್ದರಿಂದಾಗಿ ಸಹಜವಾಗಿ ಅವರು ಒಂದಿಷ್ಟು ಕುಬ್ಜರಾಗಿದ್ದಾರೆ ವ್ಯಕ್ತಿತ್ವ ದೃಷ್ಟಿ ಇಟ್ಕೊಂಡು. ಆದರೂ ಅವರು ಸಹಿತ ಇದನ್ನು ಹೋರಾಟದಲ್ಲಿ ಕೊಡುವಂಥದ್ದು, ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಎದುರಿಸುವಂಥ ಪ್ರಯತ್ನ ಮಾಡಿದರೆ ಈ ಸರ್ಕಾರ ನಿಜವಾಗಿಯೂ ಏನಪ್ಪ ಅಂತ ತೊಂದರೆ ಅನುಭವಿಸ್ಬೋದಾ ಅನ್ನುವಂಥ ಮಾತದ. ಏನೂ ಆಗಲಿ, ಈಗಂತೂ ಈ ಒಂದು ಮೂಮೆಂಟನ್ನು ಕೊಲಾಪ್ಸ್ ಮಾಡೋ ಪ್ರಯತ್ನವನ್ನು ನಮ್ಮ ಏನಪ್ಪ ಅಂತಂದ್ರೆ ಮೋದಿ ಅವ್ರ ಸರ್ಕಾರ ಮಾಡಲಿಕ್ಕೆ ಶುರು ಮಾಡಿದೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಬರಲಿ, ಆದರೆ ರಾಹುಲ್ ಗಾಂಧಿ ಅವ್ರು ಪತನ ಮಾಡೋಕ್ಕಿಂತ ಇಲ್ಲಿ ಹಸಿವ, ನೆರಳಿಕೆ, ಉದ್ಯೋಗ ಇಲ್ಲದಂಥ ನಿರುದ್ಯೋಗತನ ಇವೆಲ್ಲವೂ ನಾಳೆ ಮುಂಬರುವ ದಿನಗಳಲ್ಲಿ ನಮ್ಮ ಮೋದಿಯವ್ರ ಸರ್ಕಾರಕ್ಕೆ ಕುಠಾರಪ್ರಾಯವಾದರೂ ಯಾರೂ ಆಶ್ರಯ ಪಡಬೇಕಾಗಿಲ್ಲ ಅಂತ ಹೇಳ್ತಾ, ಆ ದಿಶೆಯಲ್ಲೇ ರಾಹುಲ್ ಗಾಂಧಿ ಅವರು ಸರಿಯಾದ ಹೆಜ್ಜೆ ನೀಡ್ತಾ ಇದ್ದಾರೆ ಅಂತೇಳಿ ಸಹಿತ. ಯಾಕಂದ್ರೆ ಬೀದಿಗೆ ಇಳಿಲೇಬೇಕಾದ ಪರಿಸ್ಥಿತಿ ಇವತ್ತು ಬಂದದ್ದು, ಇಲ್ಲಾಂದ್ರೆ ಅಧಿಕಾರ ಸಿಗೋದು ದೂರದ ಮಾತು ಅನ್ನೋ ಮಾತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಧ ದೇಶದ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.